ನೆಕ್ಸ್ಟ್ ಮುಳಬಾಗಿಲಲ್ಲಿ MLA ಗೆದ್ಕೊಂಬತ್ತೇಳ್ರಿ ಯಾರಿಗೆ ಸಮೃದ್ಧಿ ಮಂಜುಗೆ. ನಾನು ಚಿಕ್ಕ ಮಗುವಾಗಿಂದನೂ ಒಂದು ನನಗೆ ಇಷ್ಟ ಏನಂದರೆ ಚಾಲೆಂಜ್ ಸ್ವೀಕಾರ ಮಾಡೋದು ತುಂಬ ಇಷ್ಟ ನನಗೆ. ಇವತ್ತು ಸ್ವೀಕಾರ ಮಾಡಿದ್ದೀನಿ. ನಾನು ಹೇಳಿದ್ದು ಮಾನ್ಯ ಒಂದು ಗುಮಾನಿ ಇದೆ, ಒಂದು ಮಾಹಿತಿ ಇದೆ ಅಂತ ಹೇಳಿದ್ದು. ಅದು ಪ್ರತಿಕ್ರಿಯೆ ಅಲ್ಲ, ಮಾಹಿತಿಗೂ ಪ್ರತಿಗೂ ತುಂಬ ವ್ಯತ್ಯಾಸ ಇದೆ. ಒಂದು ಮಾಹಿತಿ ಇದೆ, 2018 ಕುಮಾರಣ್ಣಗೆ ಏನು ಕಾಟ ಕೊಟ್ಟು ಪದವಿಯಿಂದ ಇಳಿಸಿದ್ರು, ಬಹುಶಃ ಅದೇ ರೀತಿ DKCಗೆ ಆಗುತ್ತೆ ಅನ್ನೋ ಮಾಹಿತಿ ಇದೆ ಅಂತ ಹೇಳಿದ್ದು. ಅದಕ್ಕೆ ಅವರು ಆರ್ಭಟ ಮಾಡಿ ಏನು ಆರ್ಭಟದಿಂದ ಸಮೃದ್ಧಿ ಮಂಜು ಫಸ್ಟ್ ಟೈಮ್ ಗೆದ್ದಿರೋ ಮೊನ್ನೆ ನಂಜೇಗೌಡರಣ್ಣವರೇ, ನೀವು 18 ನನ್ನ ಜೊತೆ ಬಂದವರು, ನೀವೇನು ಬ್ರಹ್ಮಲೋಕದಿಂದ ಇಳಿಗೆ ಬಂದಿಲ್ಲ, ನೀವು ಕೂಡ ನನ್ನ ಜೊತೆ 18 ಬಂದು 75,000 ಓಟ್ ತಗೊಂಡು 23ಕ್ಕೆ 50,000 ಇಳಿದಿದ್ದೀರಿ. ನಾನು 67,000 ಮತ ತಗೊಂಡು 97,000ಕ್ಕೆ ಹೋಗಿದ್ದೀನಿ. ಯಾರ ಕ್ಷೇತ್ರನ ಯಾರು ಭದ್ರಪಡಿಸ್ಕೊಬೇಕು, ಯಾರ ಕ್ಷೇತ್ರನ ಯಾರು ಮತದಾರ ಭದ್ರಪಡಿಸ್ಕೊಬೇಕು ಅನ್ನೋದನ್ನು ಬಹುಶಃ ನಿಮ್ಮ ಕ್ರಮಸಂಖ್ಯೆ ಆಧಾರ ನಿಮ್ಮ ಏನು ಅದು ತೆಗೆದು ನೋಡ್ರೆ ಗೊತ್ತಾಗ್ತದೆ. ಸೊ ಅದರಿಂದ ಲೀಡ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಬಹುಶಃ ಎಲ್ಲೋ ನಿಮಗೆ ಗುಮಾನಿ ಎದ್ದಿರಬೇಕು, ನನಗೆ ಗೊತ್ತಿಲ್ಲ ಏನಂತ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನಾನು ಮಾತಾಡೋದು ಗೊತ್ತಿಲ್ಲ. ಸೊ ಯಾರನ್ನೋ ಮೆಸ್ಸಕ್ಕೆ ನೀವು ಮಾತಾಡಿದ್ದೀರಿ, ನಂಗೆ ಗೊತ್ತಾಯಿತು. ನಿಮ್ಮನ್ನ ಮೆಸ್ಸಕ್ಕೆ ಇನ್ನೊಬ್ಬರು ಅವ್ರ ಮೆಸ್ಸಿಗೆ ನೀವು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ, ನಮ್ಮ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ನಾನು ಕೂಡ ಶಾಸಕನಾಗಿದ್ದೀನಿ. ನಿಮ್ಮ ಪ್ರಕಾರವಾಗಿ ನಿಮ್ಮ ಸಂವಿಧಾನ ಬರ್ದಿದ್ದು ಗೊತ್ತಿಲ್ಲ, ಇದು ನಂಜೇಗೌಡರ ಸಂವಿಧಾನ ಗೊತ್ತಿಲ್ಲ. ಆ ಸಂವಿಧಾನದ ಪ್ರತಿಯೊಬ್ಬ ಶಾಸಕರು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ. ಅದೇ ಹಕ್ಕಲ್ಲಿ ನಾನು ಮಾತಾಡಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ, ನೀವು ಆಡಳಿತ ಪಕ್ಷದಿರಿ. ನಾನು ಕೇಳೋದು ಧರ್ಮ, ನೀವು ಅದಕ್ಕೆ ಉತ್ತರ ಕೊಡೋದು ಧರ್ಮ. ಅದರಿಂದ ನೀವು ಟೀಕೆ ಮಾಡಿ ಗೆದ್ದು ಬರ್ತೀಯೋ ಏನು ಗೆದ್ದುಬಿಡ್ತೀಯಾ ಅನ್ನೋದು 28ಕ್ಕೆ ನಾನು ಗೆದ್ದು ಬರ್ತೀನಿ. ಗೆದ್ದಿಲ್ಲ ಅಂದರೆ ನಿಮ್ಮ ಕ್ರಷರ್ ನಾನು 8 ದಿವಸ ಕೆಲಸ ಮಾಡ್ತೀನಿ. ನೀವು ಗೆದ್ದಿಲ್ಲ ಅಂದರೆ ಸವಾಲಾಗ್ತೀರಿ. ಅದರಿಂದ ನಾನು ಚಿಕ್ಕವನು, ನಿಮ್ಮ ಅಣ್ಣ ತಮ್ಮ ಇದ್ದಂಗೆ, ನಿಮ್ಮ ತಮ್ಮ ಇದ್ದಂಗೆ. ನಾನು ತಪ್ಪು ಮಾಡೋಕ್ಕೆ ಕರೆದು ಬುದ್ಧಿ ಹೇಳು. ಅದರಿಂದ ಸವಾಲು ಹಾಕೋದು ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅಂತ ನಾನೆಲ್ಲ ಜನದ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಆಗ್ಬಿಟ್ಟಿದೆ, ಲೀಡ್ರ್ ಸರಿಪಡಿಸ್ಕೋ. ಅದೇ ಲೀಡ್ರನ್ನ ನೀನು ಸೋಲಿಸ್ಬೇಕಂತ ಪಣ ತೊಟ್ಟೋಗಿ ಜ್ಞಾಪಕ ಇರಲಿ ನಿಮಗೆ. ಇದೇ ಕೋಮೂಲ್ ಎಲೆಕ್ಷನಲ್ಲಿ ನನ್ನ ಲೀಡ್ರನ್ನ ನಾನು ಹೊತ್ಕೊಂಡೋದ್ರ ಲೀಡ್ರನ್ನ ಆಯ್ತಲ್ಲ, ನಾನು ಬೆಳೆಸಿದ ಲೀಡ್ರನ್ನ ನೀನು ಪಣ ತೊಟ್ಟು ಸೋಲ್ಸೋಕೆ ಹೋಗ್ಬೇಕು ಅಂತ ಈಗ ಆಯ್ತು. ಈಗೆಲ್ಲಿ ನಮ್ಮ ಬಂದ್ಬಿಡ್ತು ನಿಮಗೆ ಈಗ ಹೆಂಗೆ ಬಂದ್ಬಿಡ್ತು ನಿಮಗೆ? ಇದೇ ನಾಯಕರನ್ನ ನೀವು ಸೋಲಿಸ್ಬೇಕಂತ ಹೊರಟೋರು, ನೀವು ನಾನು ಗೆಲ್ಲಿಸ್ಬೇಕಂತ ಹೊರಟು, ನಾನು ಗೆಲ್ಸ್ಕೊಂಬಂದೆ. ನಿಮ್ಮ ಕೆಲಸ ಸೋಲ್ಸೋಕ್ಕಾಗಲಿಲ್ಲ. ಆದರೆ ನಮ್ಮ ಲೀಡ್ರ್ ಇವತ್ತು ಇರ್ತೀವಿ, ನಾವು ಹೊಂದಾಗ್ತೀವಿ ನಾವು ಆಯ್ತಲ್ಲ. ಇವತ್ತು ನಮ್ಮ ತಟ್ಟಲ್ಲಿ ನೀವು ನೊಣ ನೋಡ್ತಿದ್ದೀರಿ, ನಿಮ್ಮ ಬಾಂಡ್ಲಿ ಏನಿದೆ ಫಸ್ಟ್ ನೋಡ್ಕೊಳ್ಳಿ ಫಸ್ಟು. ಅದರಿಂದ ಹಗುರವಾಗಿ ಮಾತಾಡೋದನ್ನು ಮಾನ್ಯ ನಂಜೇಗೌಡರನ್ನ ಬಿಡಬೇಕಾಗ್ತದೆ. ಹಗುರವಾಗಿ ಮಾತಾಡೋದನ್ನು ಗೆಲ್ತೀಯೋ ಗೆದ್ದು ಬಾ ನೋಡೋಣ ಸಮೃದ್ಧಿ ಅಂತ 28 ಗೆದ್ದು ಬರ್ತೀನಿ, ನೋಡ್ಕೊಳ್ಳಿ. ನಾನು ಗೆದ್ದು ಬರ್ತೀನಿ, ಆ ವಿಶ್ವಾಸ, ಆ ಭರವಸೆ. ನಾನು ಮುಳಬಾಗಿಲು ತಾಲೂಕಲ್ಲೇ ನಿಲ್ತೀನಿ, ಇಲ್ಲೇ ಗೆಲ್ತೀನಿ. ನೀವು ಚಾಲೆಂಜ್ ಸ್ವೀಕಾರ ಮಾಡಿ ನೋಡೋಣ, ಆಯಿತು. ಓಕೆ, ನನಗೆ ಜನ ಇದ್ದಾರೆ ಆಯ್ತಲ್ಲ. ನಾನು ನೀವು ಹೇಳಿದಿರಿ, ಕಾಲು ಕೈ ಹಿಡ್ಕೊಬೇಕು, ಅಭಿವೃದ್ಧಿ ಮಾಡಬೇಕು, ಪಣಸ್ ತರಬೇಕು ಅಂತ ಹೇಳಿದಿರಿ. ನಿಮ್ಮಿಂದ ಕಲಿಬೇಕಾಗಿತ್ತನೇನಿಲ್ಲ. ನೀನು ಮಾಲೂರೇನು ಮಲೇಷಿಯನ್ ಮಾಡಿಲ್ಲ ನೀವು ನೋಡ್ರಿ. ನಾವು ಬಂದಿದ್ದೀವಿ, ಮನೆಯೆಲ್ಲ ಬಂದು ಹೋಗ್ತಾಯಿದ್ದೀವಿ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಹಗುರವಾಗಿ ಮಾತಾಡೋದನ್ನು ತಾವು ಬಿಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.